ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸಲಿ ಅಲ್ವಾ. ಅದೃಷ್ಟ ದೇವತೆ ಭಾಗ 2. ಅಜ್ಜಿ ಕರೆದಿದ್ದ ಅಪ್ಪನ ಜೊತೆಗಿನ ಮಾತು ನಿಲ್ಲಿಸಿ ಓಡಿ ಬಂದಿದ್ಲು ಸಮೃದ್ಧಿ ಕೆಳಗೆ. ತಲೆ ಕೊಡುಬಿಕೊಂಡು ಇನ್ನೇನು ತಾನು ಆಚೆ ಬರಬೇಕು, ಅಷ್ಟರಲ್ಲೇ ಅವರ ಕೋಣೆಗೆ ಬಂದರು ಸುವರ್ಣ. ಸುಬ್ಬಿ ಅದು ಎಂದು ರಾಘವೇಂದ್ರ ಅವರು ಸಮಜಾಯಿಸಿ ನೀಡುವಾಗ ಅವರ ಮುಂದೆ ಅಂಗೈ ಹಿಡಿದು, ಐನೂ ರಾಘು, ನಿನಗೆ ಮಗಳೆಂದರೆ ಎಷ್ಟು ಇಷ್ಟ ಅಂತ. ಬಟ್ ನಾನು ಹೇಳಿದ್ದು ನೆನಪಿರಲಿ, ಅತಿ ಮುದ್ದು ಮಾಡಿ ಮತ್ತೆ ಏನಾದರೂ ಎಡವಟ್ಟಾದರೆ ನಾನು ಜವಾಬ್ದಾರಳಲ್ಲ ಎಂದು ಕೋಪದಿಂದ ಹೇಳಿ ಕೆಳಗೆ ಹೋದಾಗ ತಲೆ ಕೊಡುಬಿಕೊಂಡು ತಾನು ಕೆಳಗೆ ನಡೆದರು ರಾಘವೇಂದ್ರ. ಅಜ್ಜಿ ಕರೆದ್ರಂತೆ ಎಂದಳು ಸಮೃದ್ಧಿ ಮೆಲ್ಲಗೆ. ಆಗಷ್ಟೇ ಹುಡುಗ ಹುಡುಗಿ ಮಾತನಾಡಲು ಕೋಣೆ ಸೇರಿದ್ರೆ ಎಲ್ಲರೂ ಕುಳಿತು ಹರಟೆ ಹೊಡೆಯುತ್ತಿದ್ರು. ಹಾಂ, ಅಜ್ಜಿ ಅಂತ ಕರಿಬೇಡ ಅಂತ ಹೇಳಿಲ್ವೇನೆ ನಿನಗೆ ದರಿದ್ರ. ನೋಡು ಎಲ್ಲ ಅಡುಗೆ ಆಗಿದೆಯಾ ಹೇಗೆ ಅಂತ, ಹಾಗೆ ಎಲ್ಲರಿಗೂ ಊಟಕ್ಕೆ ಬಡಿಸು ಎಂದು ಪಿಸು ದನಿಯಲ್ಲಿ ಹೇಳಿದಾಗ ತಲೆ ಆಡಿಸಿ ಓಡಿದಳು ಅತ್ತ. ಬೀಗ್ರೆ, ನಿಮ್ಮದು ದೊಡ್ಡ ಕುಟುಂಬ ನೋಡಿ, ನಿಮ್ಮ ಮನೆಗೆ 2 ಬಾರಿ ಬಂದು ಹೋದರೂ ಯಾರು ಯಾರು ಅಂತ ಬೇಗ ಗೊತ್ತಾಗೋದೇ ಇಲ್ಲ. ಅಂದ ಹಾಗೆ ನಿಮಗೆ 2 ಗಂಡು ಮಕ್ಕಳು ಅಲ್ವಾ ಎಂದು ಹುಡುಗನ ತಾಯಿ ಪ್ರೇಮ ಕೇಳಿದರು. ಹೌದು ಪ್ರೇಮ, ನಮ್ಮ ಯಜಮಾನರು ಇವರು ಸದಾನಂದ್, ಇವನು ನನ್ನ ದೊಡ್ಡ ಮಗ ರಾಜೇಶ್, ಅವನ ಹೆಂಡತಿ ಸುಮಾ, ಇವರ ಮಗಳೇ ನಿಮ್ಮನೆ ಸೊಸೆಯಾಗಿ ಬರ್ತಿರೋದು ಶ್ರೇಯಾ, ಇವರ ಮಗ ಸುಹಾಸ್, ಮತ್ತು ಇವನು 2ನೇಯವನು ರಾಘವೇಂದ್ರ, ಇವಳು ಅವನ ಹೆಂಡತಿ ಸುವರ್ಣ, ಮತ್ತು ಮಗ ಸಿದ್ಧಾರ್ಥ್, ಮಗಳು ಸೃಷ್ಟಿ. ಇಷ್ಟೇ ನಮ್ಮ ಚಿಕ್ಕ ಕುಟುಂಬ ಎಂದು ಹೇಳಿದರು ಅಜ್ಜಿ. ಇಷ್ಟೇ ಅಂತಿರಲ್ಲ ಅಮ್ಮ, ನಮ್ಮನೆಯಲ್ಲಿ ಇರೋದೇ 4 ಜನ. ನಿಮ್ಮನೆ ತುಂಬಿ ಹೋಗ್ದ. ಅಂದ ಹಾಗೆ ನಿಮ್ಮ 2ನೇ ಮಗನ ಬಗ್ಗೆ ಏನು ಕೇಳ್ಪಟ್ವಿ ಎಂದು ಮೆತ್ತಗೆ ಪ್ರೇಮ ಅವರು ಹೇಳಲು, ಹೌದು, ಇವಳು 2ನೇ ಹೆಂಡತಿ. ಮೊದಲನೇ ಹೆಂಡತಿ ಮೊದಲ ಹೆರಿಗೆಯಲ್ಲೇ ಸತ್ತು ಹೋದ್ಲು. 4 ದಿನ ಚೆನ್ನಾಗಿದ್ದ ಪಾಪು ಎದೆ ಹಾಲು ಇಲ್ಲದೆ ಅದು ಸತ್ತು ಬಿಡ್ತು. ಅದೇ ಕೊರಗಲ್ಲಿ ಇದ್ದಾಗ ನಾವೇ ನಮ್ಮ ಸುಮಾನ ತಂಗಿನ ತಂದುಕೊಂಡ್ವಿ ಎಂದರು. ಅಡುಗೆ ಮನೆಯಲ್ಲಿದ್ದ ಸಮೃದ್ಧಿ ಕಣ್ಣಿಂದ ನೀರು ಜಾರಿತ್ತು. ಅದು ನಿಜವೇ ಅಲ್ವೇ? ತಾಯಿ ತೀರಿ ಹೋದಾಗ 1 ಹನಿ ಹಾಲು ಯಾರೂ ನೀಡಲಿಲ್ವಲ್ಲ. ಸರಿ ಸರಿ, ಮಾತಾಡ್ತಾ ಕುಡಿತಾರೆ, ಟೈಮ್ ಆಗುತ್ತೆ. ನಿಮ್ಮ ಮಗನನ್ನು ನಮ್ಮ ಮೊಮ್ಮಗಳನ್ನು ಕರೀರಿ, ಊಟಕ್ಕೆ ಸಮಯ ಆಗುತ್ತೆ ಎಂದಾಗ ಸುಮಾ ಹೋಗಿ ಶ್ರೇಯಾಳನ್ನು ಕರೆದುಕೊಂಡು ಬಂದರು. ಹೌದು, ನಿಮ್ಮ 2ನೇ ಮಗ ಏನು ಕೆಲಸ ಮಾಡೋದು ಎಂದು ಕೇಳಿದರು ರಾಘವೇಂದ್ರ. ನೋಡಲು ಚೆನ್ನಾಗಿಯೇ ಇದ್ದ. ಅವನು ಒಂದು ಕಂಪ್ನಿ ಮ್ಯಾನೇಜರ್, ತಿಂಗಳಿಗೆ 80,000 ಸಂಬಳ ಎಂದು ಹೆಮ್ಮೆಯಿಂದ ಹೇಳಿದರು ಪ್ರೇಮ. ಹೌದಾ, ತುಂಬ ಒಳ್ಳೆಯದು ಎಂದು ಹೇಳುವಾಗಲೇ ಅವರನ್ನೇ ಕೆಕ್ಕರಿಸಿ ನೋಡಿದ ಸುವರ್ಣ ಅವರು, ಯಾಕೆ, ನಿಮ್ಮ ಮಗಳನ್ನು ಕೊಡೋದಿಕ್ಕಾ ಎಂದು ಕಿವಿಯಲ್ಲಿ ಪಿಸು ನುಡಿದಾಗ ತಲೆ ತಗ್ಗಿಸಿದರು ಅವರು. ಸರಿ, ಎಲ್ಲ ಬನ್ನಿ ಎಂದು ಎಲ್ಲರೂ ನೆಲದ ಮೇಲೆ ಸಾಲಾಗಿ ಕುಳಿತಾಗ ಕೆಲಸದವರು ಎಲೆ ಹಾಕಿದರು, ಮತ್ತು ಲೋಟ ಇಟ್ಟು ನೀರು ಹಾಕಿದರು. ಸಿಂಪಲ್ ಆಗಿ ನಿಶ್ಚಿತಾರ್ಥ ಇಟ್ಟಿದ್ದರಿಂದ ಹೆಚ್ಚಿನ ಜನರನ್ನು ಕರೆದಿರಲಿಲ್ಲ, ಮನೆಯವರಷ್ಟೇ. ಊಟ ತಗೊಂಡ್ಬಾರೆ ಎಂದು ಸುಮಾ ಅವರು ಕೂಗಿದಾಗ ಅಡುಗೆ ಮನೆಯಲ್ಲೇ ನಿಂತು, ರಾಯರೇ, ಇವತ್ತು ನನ್ನಿಂದ ಯಾವುದೇ ತಪ್ಪಾಗದ ಹಾಗೆ ಮಾಡಪ್ಪ ಎಂದು ಬೇಡಿಕೊಂಡು ರೆಡಿ ಇದ್ದ ಅಡುಗೆಗಳ ಒಂದೊಂದಾಗಿಯೇ ತೆಗೆದುಕೊಂಡು ಬಡಿಸಲು ನಡೆದಳು ಸಮೃದ್ಧಿ. ಚಟಪಟ ಎಂದು ಓಡಾಡುತ್ತಾ ಎಲ್ಲರಿಗೂ ಬಗೆ ಬಗೆಯ ಅಡುಗೆಗಳನ್ನು ಬಡಿಸುತ್ತಿದ್ದ ಇದ್ದವಳ ಮೇಲೆ ಕಣ್ಣಾಕಿದ ಪ್ರೇಮ, ಇದ್ಯಾರು, ನಿಮ್ಮ ಮನೆಯಲ್ಲಿ ಇಷ್ಟು ದಿನ ನೋಡಿಯೇ ಇಲ್ಲ ಎಂದು ಕೇಳಿದರು. ಅವರ ಪ್ರಶ್ನೆ ನಿರೀಕ್ಷೆ ಮಾಡಿದ್ದ ಅಜ್ಜಿ, ನಮ್ಮನೆ ಅಡುಗೆ ಎಂದು ಅಜ್ಜಿ ಹೇಳುವ ಮೊದಲೇ, ನನ್ನ ಸ್ನೇಹಿತನ ಮಗಳು ಅಡುಗೆ ಕೇಟರಿಂಗ್ ಮಾಡ್ತಾಳೆ ಎಂದು ತಾವೇ ಮೊದಲಾಗಿ ಹೇಳಿದರು ರಾಘವೇಂದ್ರ. ಅಪ್ಪನ ಕಡೆಗೆ ಧನ್ಯತೆಯ ಭಾವದಿಂದ ನೋಡಿದಾಗ ಕಣ್ಣಲ್ಲೇ ಕ್ಷಮೆ ಕೇಳಿದರು ಅವರು. ಹೋ, ಎಷ್ಟಮ್ಮ ಒಂದು ಇವೆಂಟ್ಗೆ ಎಂದು ಹುಡುಗನ ತಂದೆ ಪರಮೇಶ್ ಅವರು ಕೇಳಿದಾಗ, ಅವರು ಪ್ರೀತಿಯಿಂದ ಎಷ್ಟು ಕೊಟ್ಟರು ತಗೋತೀನಿ ಸರ್, ಇಷ್ಟೇ ಅಂತ ಫಿಕ್ಸ್ ಇಲ್ಲ ಎಂದು ಒಳಗೆ ಹೋದಾಗ ಕಣ್ಣೆತ್ತಿ ಅವಳನ್ನೇ ನೋಡಿದನು ಹುಡುಗನ ತಮ್ಮ. ತುಂಬ ಚುರುಕಿದ್ದಾಳೆ ಹುಡುಗಿ ಎಂದು ಮಾತನಾಡುತ್ತಾ ತಿನ್ನುವಾಗ ಅವನು ಅವಳನ್ನೇ ನೋಡುತ್ತಿದ್ದ. ನಿಮ್ಮ ಹೆಸರೇನು ಎಂದ ಅವಳು ಅನ್ನ ಬಡಿಸಲು ಬಂದಾಗ. ಅವನ ನೋಟ ಹಿಂಸೆ ಅನಿಸಿದರೂ, ಸಮೃದ್ಧಿ ಸರ್ ಎಂದು ಬೇಗ ಹೋಗಿ ಸಾಂಬಾರ್ ತೆಗೆದುಕೊಂಡು ಬಂದಾಗ, ಸರ್ ಎಲ್ಲ ಬೇಡ, ನನ್ನ ಹೆಸರು ಅರ್ಜುನ್, ಹಾಗೆ ಕರೆದರೆ ಸಾಕು ಎಂದು ನಕ್ಕ. ಸುಮ್ಮನೆ ಅವಳು ಎದ್ದು ಹೋದಾಗ, ಬೇಕೆಂದೇ ಪದೇ ಪದೇ ಅವನಿಗೆ ಬೇಕಿರದ
ಅಡುಗೆ ಹೇಳಿ ಅವಳನ್ನು ಕರೆಯುತ್ತಿದ್ದ. ಅವಳು ಬಂದು ಬಡಿಸುವಾಗ ಅವಳನ್ನೇ ನೋಡುತ್ತಿದ್ದ. ಸರಿಸುಮಾರು ಎಲ್ಲರೂ ಊಟ ಮುಗಿದರೂ ಅವನಿನ್ನೂ ತಿನ್ನುತ್ತಲೇ ಇದ್ದ. ಮಜ್ಜಿಗೆ ತಗೊಂಡ್ಬಾರೆ ಎಂದು ಅಜ್ಜಿ ಕೂಗಿದಾಗ ಒಂದು ಲೋಟದಲ್ಲಿ ಮಜ್ಜಿಗೆ ಹಿಡಿದುಕೊಂಡು ಬರುತ್ತಿದ್ದವಳ ಕಾಲಿಗೆ ಬೇಕೆಂದೇ ಕಾಲು ಅಡ್ಡವಿತ್ತ ಸುಹಾಸ್. ಕಾಲು ಸ್ಲಿಪ್ಪಾಗಿ ಲೋಟದಲ್ಲಿದ್ದ ಮಜ್ಜಿಗೆ ಎಲ್ಲ ಹುಡುಗನ ಮೇಲೆ ಬಿದ್ದು ಹೋಯಿತು. ಅಯ್ಯೋ, ಅದು ಏನೋ ಇದು ಎಂದು ಅವನ ಬಳಿ ಬಂದ ಅವನ ತಾಯಿ, ಏನೇ ಇದಲ್ಲ, ಎಂಗೇಜ್ಮೆಂಟ್ ದಿನವೇ ಅಪಶಕುನ ಎಂದು ಅವನ ಶರ್ಟ್ ನೋಡಲು ಎಲ್ಲ ಒದ್ದೆ ಆಗಿತ್ತು. ಸಾರಿ ಸರ್, ಅದು ಕಾಲು ಎಂದು ತಡವರಿಸಿದವಳ ಕೈ ಹಿಡಿದು, ನನ್ನ ಹುಡುಗನ ನೋಡೋಕ್ಕಾಗದೆ ಬೇಕು ಅಂತ ಹೊಟ್ಟೆ ಉರಿಯಿಂದ ಈ ರೀತಿ ಮಾಡಿದ್ಯಾ ಅಲ್ವಾ ಎಂದು ಕೋಪದಿಂದ ಕೇಳಿದ್ಲು ಸೃಷ್ಟಿ. ಇಲ್ಲ ಅಕ್ಕ, ನಿಜವಾಗಿಯೂ ಎಂದು ತಡವರಿಸಿ ನುಡಿಯುವಾಗ ಅವಳ ಕೆನ್ನೆಗೆ ಬೀಸಿ ಹೊಡೆದು, ಯಾವಳೆ ನಿನ್ನ ಅಕ್ಕ? ಎಷ್ಟು ದಿನದಿಂದ ಕಾದಿದ್ದೆ ಈ ರೀತಿ ಮಾಡೋದಕ್ಕೆ ಎಂದು ಅಬ್ಬರಿಸಿದಾಗ ಎಲ್ಲ ಬಂದು ಸೇರಿದ್ರು ಅಲ್ಲಿಗೆ. ಏನು, ಇವಳು ನಿನ್ನ ತಂಗಿನ? ಏನಾಗ್ತಿದೆ ಇಲ್ಲಿ? ನಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದೀರಾ? ಅದು ಆ ರಿಂಗ್ ತೆಗೆದು ಹೋಗಿಯೋ, ನನಗೆ ಈ ಸಂಬಂಧ ಬೇಡ ಎಂದು ಪರಮೇಶ್ ಅವರು ಹೇಳಿದಾಗ ಬಿಕ್ಕುತ್ತಾ ನಿಂತಿದ್ದ ಸಮೃದ್ಧಿ ಕೆನ್ನೆಗೆ ಮತ್ತೊಂದು ಏಟು ಬಿದ್ದಿತ್ತು. ಅಜ್ಜಿ ಎಂದು ಮೆಲ್ಲಗೆ ಕರೆದಾಗ ಅವಳನ್ನೇ ದುರ್ಗುಟ್ಟಿ ನೋಡಿದ ರತ್ನಜ್ಜಿ, ನಿನ್ನಿಂದ ಅನಿಷ್ಟ, ನಿನ್ನಿಂದಲೇ ಈ ಮನೆಗೆ ದುರದೃಷ್ಟ ಬೆನ್ನತ್ತಿರೋದು. ಯಾಕಾದರೂ ಬದುಕಿದ್ದೀಯೋ ಭೂಮಿಗೆ ಭಾರ ಆಗಿ. ಥೋ, ಅದೆಷ್ಟು ಹೇಳಿದರೂ ಏನಾದರೂ ತಪ್ಪು ಮಾಡಿಯೇ ತೀರ್ತೀಯ ಅಲ್ವಾ ಎಂದು ಅವರು ಬೈಯುವಾಗ ಕೆನ್ನೆ ಮೇಲೆ ಕೈ ಇಟ್ಟು ಸುಮ್ಮನೆ ತಲೆ ತಗ್ಗಿಸಿಬಿಟ್ಲು ಕಣ್ಣು ತುಂಬಿಕೊಂಡು. ನೋಡಿ ಬೀಗ್ರೆ, ಇವಳು ಅಂದರೆ ನಮ್ಮ ಮನೆಯಲ್ಲಿ ಒಂದು ಹುಲ್ಲು ಕಡ್ಡಿಗೂ ಸಹ ಇಷ್ಟ ಇಲ್ಲ. ನನ್ನ ಮಗನ ಜವಾಬ್ದಾರಿ ಅನ್ನುವ ಒಂದು ಕಾರಣಕ್ಕೆ ಮನೆಯಲ್ಲಿ ಇಟ್ಕೊಂಡಿರೋದು. ಇನ್ನೊಂದು ವರ್ಷಕ್ಕೆ ಓದು ಮುಗಿಯುತ್ತೆ, ಆಮೇಲೆ ಇವಳನ್ನು ಮದುವೆ ಮಾಡಿ ದಬ್ಬುತ್ತೀವಿ. ಪ್ಲೀಸ್ ಈ ಮದುವೆ ಕ್ಯಾನ್ಸಲ್ ಮಾಡಬೇಡಿ ಎಂದು ಕೇಳಿಕೊಂಡರು ಹೆಣ್ಣಿನ ತಂದೆಯನ್ನ. ನೋಡಿ, ಅದೆಲ್ಲ ಆಗೋದಿಲ್ಲ. ನನ್ನ ಮಗನಿಗೆ ಅವಮಾನ ಎಂದು ಪರಮೇಶ್ ಅವರು ಹೇಳುವಾಗ, ಪರವಾಗಿಲ್ಲ ಅಪ್ಪ ಎಂದು ಮುಂದೆ ಬಂದ ಅರ್ಜುನ್. ಅಪ್ಪ, ಅವರೆಲ್ಲ ಅಷ್ಟು ಕೇಳ್ಕೊಳ್ತಾ ಇದ್ದಾರೆ ಅಲ್ವಾ, ಬಿಡಿ, ಏನೋ ಮಿಸ್ಟೇಕ್ ಆಗಿದೆ. ಹೇಗಿದ್ರೂ ಒಂದು ಜೊತೆ ಬಟ್ಟೆ ಎಕ್ಸ್ಟ್ರಾ ಇದೆ ಅಲ್ವಾ, ಹಾಕ್ತಾನೆ ಎಂದು ಅವಳ ಪರವಾಗಿ ಮಾತನಾಡಿದ್ದು ಅವನೊಬ್ಬನೇ. ಸಮೃದ್ಧಿ ಅಚ್ಚರಿಯಿಂದ ಕಣ್ಣೆತ್ತಿ ಅವನ ನೋಡಿದ್ಲು. ಆ ಕುಡಿ ಮೀಸೆ ಹಿಂದೆ ಚಂದದ ನಗುವಿತ್ತು. ಜೀವನದಲ್ಲಿ ಅಪ್ಪನ ಹೊರತಾಗಿ ಯಾರೋ ಒಬ್ಬರು ತನ್ನ ಪರ ವಹಿಸಿರುವುದು. ಅದೇ ಬಿಡೋಕ್ಕಾಗುತ್ತೆ, ಇವಳು ಬೇಕೆ ಅಂತಾನೆ ಎಂದು ಪ್ರಮೀಳಾ ಅವರು ಹೇಳುವಾಗ, ಅಮ್ಮ ಸ್ಟಾಫ್, ಅವರು ಹೇಳ್ತಿದ್ದಾರೆ, ಜೊತೆಗೆ ಅಜ್ಜು ಸಹ ಹೇಳ್ತಿದ್ದಾನೆ ಅಲ್ವಾ, ಪರವಾಗಿಲ್ಲ, ನನಗೆ ಶ್ರೇಯಾ ಇಷ್ಟ ಆಗಿದ್ದಾಳೆ. ನಾನು ಜೀವನ ಮಾಡೋದು ಇವಳ ಜೊತೆ, ಅವಳ ಜೊತೆ ಅಲ್ವಲ್ಲ ಎಂದು ಹುಡುಗ ಆದಿತ್ಯ ಹೇಳಿದಾಗ ತಣ್ಣಗಾದರೂ ಹೆತ್ತವರು. ಆದರೂ ನಿಮ್ಮ ಮದುವೆ ದಿನ ಇವಳು ಚೌಟ್ರಿಗೆ ಕಾಲಿಡಬಾರ್ದು, ಹಾಗಿದ್ರೆ ಮಾತ್ರ ಒಪ್ಪೋದು ಎಂದು ಪ್ರಮೀಳಾ ಅವರು ಕಂಡೀಷನ್ ಹಾಕಿದಾಗ ವಕ್ರನಗೆ ನಕ್ಕ ಅಜ್ಜಿ, ನೀವು ಹೇಳದೆ ಹೋದರೂ ನಾನು ಅದನ್ನೇ ಮಾಡೋದು. ಶಾಸ್ತ್ರಗಳು ಶುರು ಆದ ದಿನದಿಂದ ಇವಳು ನಿಮ್ಮ ಕಣ್ಣಿಗೂ ಬಿಡೋದಿಲ್ಲ ಎಂದಾಗ ತೃಪ್ತಿ ಆದರೂ ಅವರು. ಹೇ ದರಿದ್ರ, ಇನ್ನೇನು ನಿಂತು ನೋಡ್ತಾ ಇದೆಯಾ, ಹೋಗಿ ಸಾಯಿ ಎಂದು ಸುಮಾ ಅವರು ಗದರಿದಾಗ ಅಲ್ಲಿಂದ ಓಡಿದಳು ಸಮೃದ್ಧಿ. ಅವಳ ನೋಡಿ ನೊಂದಿದ್ದು ಅವಳ ತಂದೆ ಒಬ್ಬರೇ. ಎಲ್ಲರೂ ನಗುತ್ತಲೇ ಊಟ ಮುಗಿಸಿದ್ರು. ಆದರೆ ಊಟವನ್ನು ಮಾಡದೆ ನೊಂದು ಅಳುತ್ತಿದ್ದ ಸಮೃದ್ಧಿಯ ಕೋಣೆಯ ಬಾಗಿಲು ಮೆಲ್ಲನೆ ಸರಿದಿತ್ತು. ಯಾರೋ ಬಂದರು ಎಂದು ತಲೆ ಎತ್ತಿ ನೋಡಿದಾಗ ಕೈಯಲ್ಲಿ ತಟ್ಟೆ ಹಿಡಿದು ಮುಖದಲ್ಲಿ ಬೇಸರ ಹೊತ್ತು ನಿಂತಿದ್ರು ಅವಳ ತಂದೆ. ಇತ್ತ ಮದುವೆ ಮನೆಯಿಂದ ನೇರವಾಗಿ ಅಮ್ಮನ ಅರಸಿ ಬಂದಿದ್ದ ಜಗನ್. ಅವ ಬಂದಾಗ ಧಾರಾವಾಹಿ ನೋಡುತ್ತಾ ಕುಳಿತಿದ್ದರು ಅವನ ತಾಯಿ ಸಿತಾರ. ಅಮ್ಮ ಅಮ್ಮ ಮೀ ಲವ್ ಯು, ಅಮ್ಮ ಅಮ್ಮ ಮೀ ಲವ್ ಯು ಎಂದು ಹಾಡು ಹೇಳುತ್ತಾ ಅವರ ಬಳಿ ಬಂದವ ಕುಳಿತವರ ಮಡಿಲಲ್ಲಿ ತಲೆ ಇಟ್ಟ. ಆದರೆ ಅವರಂತೂ ಮಗನ ನೋಡದೆ ಸೀರಿಯಲ್ ನೋಡುತ್ತಿದ್ರು. ಯಾವುದೋ ತಾಯಿ ಮಗನ ಸನ್ನಿವೇಶ ಬರುತ್ತಿತ್ತು. ಅಮ್ಮ, ನೀನು ಹೆದರಬೇಡ, ನಾನು ಕಷ್ಟಪಟ್ಟು ಹೇಗೋ ಮಾಡಿ ನಿನ್ನ ಸಾಕುವೆನು, ಆದರೆ ಈ ಮನುಷ್ಯ ಮಾತ್ರ ಬೇಡ ನಮಗೆ ಎಂದು ಧಾರಾವಾಹಿಯ ನಾಯಕ ಅಮ್ಮನಿಗೆ ಹೇಳುತ್ತಿದ್ದ. ಅದನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿತು ಅವರಿಗೆ. ಅದು ಅವನ ಅರಿವಿಗೂ ಬಂತು. ಅಮ್ಮ, ಇಂಥ ಕಿತ್ತೋಗಿದ್ದ ಧಾರಾವಾಹಿ ನೋಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ಅದನ್ನು ನೋಡೋದು, ಅಳುತ್ತಾ ಕೂರೋದು, ಇಷ್ಟೇ ಜೀವನ ಅಲ್ವಾ ಎಂದು ಕೋಪದಿಂದ ಹೇಳಿದಾಗ, ನಿಜ ಜೀವನದಲ್ಲಿ ನಡೆಯೋದನ್ನೇ ಅವರು ಬರೆಯೋದು ಎಂದು ಕಣ್ಣೊರೆಸಿಕೊಂಡು, ಆ ಮಗ ಕೂಲಿ ಮಾಡಿ ಸಾಕುತ್ತಾ ಇದ್ದಾನೆ ಅಮ್ಮನ.
ನೀನು ಇದೆಯಾ ಎಂದು ಅವನ ತಲೆ ಹಿಡಿದು ದೂರ ತಳ್ಳಿದಾಗ, ನನಗೆ ಈ ಕೆಲಸ ಖುಷಿ ಕೊಡುತ್ತೆ ಸೀತು ಎಂದ ನಾಟಕೀಯವಾಗಿ. ಅವರು ಮಾತನಾಡದೆ ಮುಖ ತಿರುಗಿಸಿ, ತಪ್ಪು ಮಾಡಿ ತಾಯಿಗೆ ಊಟ ಹಾಕೋದು ದೊಡ್ಡತನ ಅಲ್ಲ ಎಂದರು ಎತ್ತಲು ನೋಡುತ್ತಾ. ಸೀತು ಸೀತು ಪ್ಲೀಸ್ ನನ್ನ ನೋಡಿ ಮಾತಾಡು, ನಾ ತಪ್ಪು ಮಾಡಿದ್ದೀನಿ ಅಂತ ಯಾರು ಹೇಳಿದ್ದು ಎಂದು ಅಮ್ಮನ ನೋಡಿ ನುಡಿದ ಜಗನ್. ಒಂದು ಮದುವೆ ನಿಲ್ಲಿಸೋದು ಎಂತಹ ತಪ್ಪು ಗೊತ್ತಾ? ಹೆಣ್ಣಿನ ತಂದೆ ಮಗಳ ಮದುವೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಗೊತ್ತಾ? ಅದೆಷ್ಟು ಕಷ್ಟಪಟ್ಟು ಹಣ ಜೋಡಿಸಿ ಮಾಡುವ ಮದುವೆನ ನಿಲ್ಲಿಸೋದಕ್ಕೆ ಹೋಗಿದ್ದೀಯಲ್ಲ ನೀನು ಎಂದು ಅವರು ಕೋಪದಿಂದ ಅವನ ಕೆಕ್ಕರಿಸಿ ನೋಡಿದಾಗ, ಸೀತು ಪ್ಲೀಸ್ ನೀನು ಹಾಗೆಲ್ಲ ಲುಕ್ ಕೊಡಬೇಡ, ಹೊಟ್ಟೆ ಹಸಿತಿದೆ, ಊಟ ಕೊಡು ಎಂದು ಹೊಟ್ಟೆಯ ಮೇಲೆ ಕೈ ಇಟ್ಟು ಹೇಳಿದ. ಅಮ್ಮನ ವೀಕ್ನೆಸ್ ಗೊತ್ತಲ್ಲ ಅವನಿಗೆ. ಈ ನಾಟಕವೊಂದು ಚೆನ್ನಾಗಿ ಮಾಡ್ತೀಯ, ಹೋಗಿ ಆ ಮದುವೆ ಮನೆಯಲ್ಲೇ ಹೊಟ್ಟೆ ತುಂಬ ತಿಂದು ಬರಬೇಕಿತ್ತು. ಬೇರೆ ಮನೆಯನ್ನು ಒಡೆಯುವ ಕೆಲಸ ಮಾಡಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ, ಒಂದು ಸರಿ ಆದರೂ ಕೇಳ್ತೀಯ ನನ್ನ ಮಾತು ಎಂದು ಬೈಯುತ್ತಲೇ ತಟ್ಟೆಗೆ ಊಟ ಹಾಕಿಕೊಂಡು ಬಂದು, ಅವರ ಋಣ ನಮ್ಮ ಮೇಲಿದೆ, ಅದು ನನಗೂ ಗೊತ್ತು, ಆದರೆ ಜನಗಳಿಗೆ ತೊಂದರೆ ಕೊಡೋದು ಎಷ್ಟು ಸರಿ ಎಂದು ತುತ್ತು ಇಟ್ಟಾಗ ಏನೊಂದು ಹೇಳದೆ ಹೊಟ್ಟೆ ತುಂಬ ತಿಂದು, ಥ್ಯಾಂಕ್ ಯು ಅಮ್ಮ, ಇದೆಲ್ಲ ನಿಮಗೆ ಇವಾಗ ಗೊತ್ತಾಗಲ್ಲ, ನಾನು ದಾದ ಥರ ದೊಡ್ಡ ವ್ಯಕ್ತಿ ಆಗ್ತೀವಲ್ಲ ಆಗ ಗೊತ್ತಾಗುತ್ತಾ ಎಂದು ಅವರ ಮಡಿಲಿಗೆ ತಲೆ ಇಟ್ಟು ಕಣ್ಮುಚ್ಚಿದ. ಅವನ ತಲೆ ಸವರುತ್ತಾ ಕುಳಿತವರ ತಲೆಯಲ್ಲಿ ನೂರಾರು ಯೋಚನೆಗಳು. ಮಗನ ಮುಖ ನೋಡಿದ್ರು, ಆಚೆ ಅವನ ಹೆಸರು ಕೇಳಿದ್ರು ಹೆದರುತ್ತಾರೆ ಜನ, ಆದರೆ ಅಮ್ಮನ ಮಡಿಲಿನಲ್ಲಿ ಪುಟ್ಟ ಮಗುವಿನಂತೆ ಮಲಗಿದ್ದಾನೆ ಅವ. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ. ನನ್ನ ಪ್ರತಿ ಕತೆಗೂ ನೀಡಿದ ಪ್ರೋತ್ಸಾಹ ಇದಕ್ಕೂ ಕೊಡುವಿರೆಂದು ಭಾವಿಸಿರುವೆ. ಲಾಜಿಕ್ ಎಲ್ಲ ಹುಡುಕ್ಬೇಡ ಆಯಿತಾ? ಒಂದು ಸುಂದರ ಕೌಟುಂಬಿಕ ಪ್ರೇಮ ಕತೆ ನೀಡುವ ಹೊಣೆ ನಂದು. ಓದಿ ಪ್ರೀತಿ ಪ್ರೋತ್ಸಾಹ ಕೊಡೋ ಹೊಣೆ ನಿಮ್ಮದು ಆಯ್ತರಾ? ಕತೆಗೆ ಕಾಯ್ತರಿ, ಆದಷ್ಟು ಬೇಗ ಬರ್ತೀನಿ. ಥ್ಯಾಂಕ್ ಯು.